ಬೈ ಎಲೆಕ್ಷನ್ ನಲ್ಲಿ ಈಗ ಕೈಗೆ ಬಂಡಾಯದ ಬಿಸಿ ವಿಚಾರ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೀಗ ಬಂಡಾಯದ ಬಿಸಿ ಹೆಚ್ಚಾಗ್ತಿದೆ. ಇವತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲ ಸಹಜ, ಬಂಡಾಯ ನಡೀತಾ ಇರುತ್ತದೆ ಅಂತಿದ್ದಾರೆ. ಬಟ್ ಅಷ್ಟು ಅವರು ಅಂದ್ಕೊಂಡಂತ ಈಸಿ ವಿಚಾರಗಳು ದಾವಣಗೆರೆಯ ದಕ್ಷಿಣ ಇರಬಹುದು, ಪ್ರಮುಖವಾಗಿ ಬಾಗಲಕೋಟೆಯಲ್ಲೂ ಕೂಡ ಈ ಬಾರಿ ಇಲ್ಲ. ಈಗಾಗಲೇ ಬೈ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 9ನೇ ತಾರೀಕಿನ ಚುನಾವಣೆ ಆಗುತ್ತೆ. ಬಟ್ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ತಲೆನೋವಾಗಿ ಪರಿಣಮಿಸಿರುವಂತ ವಿಚಾರ ಅಂತಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಕಣಕ್ಕಿಳಿದಿರೋದು. ಜೊತೆಲಿ ಇದಕ್ಕೆ ವಿಚಾರವಾಗಿ ಕೇಳಿದಂಥ ಸಂದರ್ಭದಲ್ಲಿ ಇವೆಲ್ಲ ಸಹಜ, ಬಂಡಾಯ ಇದ್ದೇ ಇರುತ್ತೆ. ಕೆಲವರು ಟಿಕೆಟ್ ಸಿಗದೆ ಇದ್ರೆ ಈ ರೀತಿಯಾಗಿ ಬಂಡಾಯವಾಗಿ ನಿಲ್ತಾರೆ. ನಾವು ಅದೆಲ್ಲವನ್ನ ಕೂಡ ಪರಿಹರಿಸ್ಕೊಂಡು ಹೋಗ್ತೇವೆ. ಎಲ್ಲಾ ಪಕ್ಷದಲ್ಲೂ ಕೂಡ ಬಂಡಾಯ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಇಲ್ವಾ? ಎಲ್ಲಾ ಪರಿಹರಿಸಿಕೊಂಡು ನಾವು ಮುಂದೆ ಸಾಗ್ತೀವಿ, ಚುನಾವಣೆಯನ್ನು ನಾವು ಗೆಲ್ತೀವಿ, ಎದುರಿಸ್ತೀವಿ ಅನ್ನೋದಾಗಿ ಇವತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಅವರಿಗೆ ಅಧಿಕಾರ ಇದೆ. ಮಾಮೂಲಿ ನಡೀತಾ ಇರುತ್ತೆ ಚುನಾವಣೆಯಲ್ಲಿ. ಬೇಕಾದಂಗೆ ನಮ್ಮ ಪಕ್ಷದವರು ಬಂಡಾಯವಾಗಿ ನಿಲ್ತಾರೆ, ಬೇರೆ ಪಕ್ಷದವರು ಅವ್ರವ್ರ ಪಕ್ಷದವರು. ಈಗ ಬಿಜೆಪಿಯಲ್ಲಿ ಬಂಡಾಯ ಇಲ್ವಾ? ಆ ಥರ ನಿಲ್ತಾರೆ. ನಾವು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡೇ ಹೋಗ್ತೀವಿ. ಜನ ಅದನ್ನೆಲ್ಲ ನೋಡಿ ತೀರ್ಮಾನ ಮಾಡ್ತಾರೆ. ಈ ಬಂಡಾಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಲೋಕಲ್ನವರು ಅರ್ಜಿ ಹಾಕಿದ್ದಾರೆ ಅನ್ನೋದಾಗಿ ಡಿಸಿಎಂ ಹೇಳ್ತಿದ್ದಾರೆ. ಸಮರ್ಥ ಒಳ್ಳೆಯ ಹುಡುಗ, ಅವನು ಗೆಲ್ಲುತ್ತಾನೆ. ಸಮರ್ಥ ಶಾಮನೂರು ಬಗ್ಗೆನೂ ಕೂಡ ಒಂದಿಷ್ಟು ಗೆಲುವಿನ ವಿಶ್ವಾಸವನ್ನ ಕೂಡ ಡಿಸಿಎಂ ಹೊರಗಾಕಿದ್ರು. ಬಂಡಾಯ ಅನ್ನೋದು ಇದ್ದೇ ಇರುತ್ತೆ. ಲೋಕಲ್ನವರು ಅರ್ಜಿ ಹಾಕಿದ್ದಾರೆ. ಜೊತೆಯಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಪ್ರಮುಖವಾಗಿ ನಾವು ಹೇಳ್ತೀವಿ ಯಾರ್ಯಾರು ಗೆಲ್ತಾರೆ, ಏನಾಗುತ್ತೆ. ಕೆಲವರು ಮಾತು ಕೇಳ್ತಾರೆ, ಕೆಲವರು ಮಾತು ಕೇಳೋದಿಲ್ಲ. ಮುಸ್ಲಿಂ ಮತಗಳು ವಿಭಜನೆ ಆಗುವಂಥ ವಿಚಾರ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮತಗಳು ವಿಭಜನೆ ಆಗೋದಿಲ್ಲ, ಓಟ್ ಡಿವೈಡ್ ಆಗೋದಿಲ್ಲ. ಸಮರ್ಥ ಬಹಳ ಒಳ್ಳೆಯ ಹುಡುಗ ಇದ್ದಾನೆ, ಆತ ಗೆದ್ದೇ ಗೆಲ್ತಾನೆ ಅಂತ ಡಿಸಿಎಂ ಕೂಡ ಮಾತನಾಡಿದ್ರು. ಇವತ್ತು ಯಾರು ಹೇಳಿದ್ರಿ? ಎಲ್ಲ ನಮ್ಮವ್ರು ಇಲ್ಲ. ಯಾರು ಅಮರನಾಥಿಂದ ಆಸೆ ಏನಾಕಿಲ್ಲ. ಲೋಕಲ್ ಏನೋ ಕೆಲವು ಯಾರು ಅರ್ಜಿ ಹಾಕಿರ್ತಾರೆ, ಅದನ್ನ ಆಟೋಮೆಟಿಕ್ ಆಗಿ ಆಗ್ತದೆ. ಬಟ್ ನಿನ್ನೆ ನಾನು ಚೀಫ್ ಮಿನಿಸ್ಟರ್ ಎಲ್ಲ ಕೆಲವರು ಮಾತಾಡಿದೀವಿ. ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ. ಎಲ್ಲರೂ ಲೀಡ್ರು, ಜಮೀರ್ ಇರ್ಬೋದು, ನಜೀರ್ ಇರ್ಬೋದು, ಅಲ್ಲಿರುವಂತ ನಮ್ಮ ಜಬ್ಬರ್ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಪೇಜಲ್ಲಿದೆ. ಪಾರ್ಟಿ ಏನ್ ಹೇಳ್ತದೆ ಎಲ್ಲರೂ ಕೇಳ್ತಾರೆ. ಅದ್ರಲ್ಲಿ ಯಾವ ತರ ಅನುಮಾನ ಇಲ್ಲ. ಇನ್ಕ್ಲೂಡಿಂಗ್ ಪೈಲ್ವಾನ್ ಇರ್ಬೋದು, ಉಸ್ತಾದ್ ಇರ್ಬೋದು, ಎಲ್ಲರೂ ಕೂಡ ಕೇಳ್ತಾರೆ. ಎಲ್ಲರೂ ನಮ್ಮವರೇ. ಎಲೆಕ್ಷನ್ ಟೈಮಲ್ಲಿ ಕೆಲವು ಡಿಫ್ರೆನ್ಸ್ ಬರ್ತದೆ, ಅವೆಲ್ಲ ನಾವು ಸೆಟ್ರೇಟ್ ಮಾಡ್ತೀವಿ. ಯಾವ ಕಾರಣಕ್ಕೂ ವಿಭಜನೆ ಆಗಲ್ಲ. ಅಲ್ಪಸಂಖ್ಯಾತರು ಆಗೋದಿಲ್ಲ, ಬೇರೆ ಜನಾಂಗವನ್ನು ಹಾಕೋದಿಲ್ಲ. ಶಿವಶಂಕರಪ್ಪನವ್ರಕಿನ್ನ ಅತಿ ಹೆಚ್ಚು ಲೀಡ್ನಲ್ಲಿ ನಮ್ಮ ಸಮರ್ಥ ಗೆಲ್ತಾರೆ, ವಿಶ್ವಾಸ ಇದೆ. ಒಳ್ಳೆ ಹುಡುಗ ಇದ್ದಾನೆ. ಅವ್ರು ಸಾಕಿದಂತ ಮಗ ಬಳಗ ದಾವಣಗೆರೆಯವ್ರಿಗೆ ಅಪಾರವಾದಂತ ಕೊಡುಗೆಯನ್ನ ಇಡೀ ರಾಜ್ಯ ನೋಡೋ ರೀತಿಯಲ್ಲಿ ಆ ಕುಟುಂಬ ಕೊಟ್ಟಿದೆ. ಅದನ್ನ ಸ್ಮರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ಇದೆ. 2 ಉಪಚುನಾವಣೆಗಳು ನಡೀತಾ ಇದೆ. ಒಂದು ಬಾಗಲಕೋಟೆ ಕ್ಷೇತ್ರ ಆದರೆ ಇನ್ನೊಂದು ದಾವಣಗೆರೆಯ ದಕ್ಷಿಣದಲ್ಲಿ ಕೂಡ ನಮಗೆ ಗೆಲುವಾಗುತ್ತೆ. ಬಿಜೆಪಿ ತುಂಬಾ ಒಗ್ಗಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದೆ. ದೆಹಲಿಯಲ್ಲಿ ಮುರುಗೇಶ್ ನಿರಾಣಿಯವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನಾವು ಗೆದ್ದೇ ಗೆಲ್ತೀವಿ, ನಮಗ ಭರವಸೆ ಇದೆ. 2 ಬೈ ಎಲೆಕ್ಷನ್ ಅಲ್ಲೂ ಕೂಡ ದಾವಣಗೆರೆ ಇರಬಹುದು, ಜೊತೆಲಿ ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾವೆಲ್ಲ ಒಗ್ಗಟ್ಟಲ್ಲಿದ್ದೇವೆ, ನಾವು ಕೆಲಸ ಮಾಡ್ತೀವಿ, ನಾವು ಗೆದ್ದೇ ಇಳ್ತೀವಿ. ಜೊತೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಲ್ಲೇ ನಾವು ಗೆಲ್ತೀವಿ. 2028ರ ಚುನಾವಣೆಗೆ ಈ ಬೈ ಎಲೆಕ್ಷನ್ ಏನಿದೆಯಲ್ಲ, ಇದು ಒಂದು ರೀತಿ ದಿಕ್ಸೂಚಿ ಆಗುತ್ತೆ. ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಯಶಸ್ವಿ ಆಗಿಲ್ಲ. ಸರ್ಕಾರದ ಮೇಲೆ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರಿಂದಲೇ ಬೇಸರ ಹೊರಗಾಗ್ತಿದ್ದಾರೆ ಅಂತ ಕಾಂಗ್ರೆಸ್ಸಿನ ವಿರುದ್ಧ ಮಾಜಿ ಸಚಿವರಾಗಿರುವಂಥ ನಿರಾಣಿಯವರು ಒಂದಿಷ್ಟು ವಾಗ್ದಾಳಿಯನ್ನು ಮಾಡಿದ್ರು ಇವತ್ತು. ಎರಡು ಉಪಚುನಾವಣೆಗಳು ನಡೀತಾ ಇದೆ. ಒಂದು ದಾವಣಗೆರೆ, ಮತ್ತೊಂದು ಬಾಗಲಕೋಟದಲ್ಲಿ.
ಈ ಸಲ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ತೀವಿ ಅನ್ನುವಂತ ವಿಶ್ವಾಸ ನಮಗಿದೆ. ಇದೇ ನಮ್ಮ ಮುಂದಿನ 2028ರ ಚುನಾವಣೆ ಇದೊಂದು ದಿಕ್ಸೂಚಿ ಆಗಲಿದೆ. ನಾನು ನಾಮಿನೇಷನ್ಗೆ ಬಾಗಲಕೋಟೆಯಲ್ಲಿ ಪಾಲ್ಗೊಂಡಿದ್ದೆ. 25,000ಗಿಂತಲೂ ಹೆಚ್ಚು ಜನ ಅತ್ಯಂತ ಉತ್ಸಾಹದಿಂದ ಸ್ವಇಚ್ಛೆಯಿಂದ ಇಲ್ಲಿ ಬಂದು ಚುನಾವಣೆಯನ್ನು ಮಾಡ್ತಿರುವಂತದ್ದು ನೋಡಿದರೆ ನಿಜವಾಗ್ಲೂ ಗೆಲುವು ನಮ್ದಾಗ್ತಾ ಇದೆ. ಹೋಗ್ತಾ ಇದ್ದೀನಿ ನಾನು ಬೈ ಎಲೆಕ್ಷನ್ ನಾನು ದಾವಣಗೆರೆಗೆ ಹೋಗ್ತೇನೆ. ಎಲ್ಲ ಒಂದು ಕಡೆಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು ಮತ್ತು ಆ ಬೇಸಿಕಲಿ ಅಲ್ಲಿ ಶಾಮೂರ್ ಶಿವಶಂಕರಪ್ಪರವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ದಾವಣಗೆರೆ ನಗರ ಯಾವತ್ತೂ ಕೂಡ ಮರೀದೇ ಇರತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ರಾಜಕೀಯವಾಗಿರ್ತಕ್ಕಂಥ ವ್ಯತ್ಯಾಸಗಳು ಏನೇ ಬಂದಾಗಿಯೂ ಕೂಡ ಸಂದರ್ಭದಲ್ಲಿ ಬಂದರೂ ಕೂಡ ಅಂತಿಮವಾಗಿ ಜನ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರ ಮಾಡ್ತಾರೆ, ಕಾಂಗ್ರೆಸ್ಗೆ ಒಲವು ತೋರಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ